ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವ ದಿನಾಂಕದಂದು ಬರುತ್ತೆ, ಹಾಗೇನೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಜಮಾ ಆಗುತ್ತೆ. ಸೊ ನೀವೇನಾದರೂ ಉಚಿತ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣವನ್ನು ಪಡ್ಕೋಬೇಕಾದ್ರೆ ಈ ಕಾರ್ಡನ್ನು ಪಡ್ಕೊಳ್ಬೇಕಾ? ಸೊ ಯಾವಾಗ ಪಡ್ಕೊಳ್ಬೇಕು, ಹೇಗೆ ಅರ್ಜಿಯನ್ನು ಹಾಕಬೇಕು, ಸೊ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ರೆ, ಈಗ ಆಲ್ರೆಡಿ ಪಡ್ಕೊಂಡಿದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಸೊ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದರ ಜೊತೆಗೆ ಉಚಿತ ಬಸ್ ಪ್ರಯಾಣ, ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಉಚಿತ ಬಸ್ ಪ್ರಯಾಣ ಅನ್ನೋದು ತುಂಬಾ ದೊಡ್ಡ ಯೋಜನೆ. ಇದು ಮಹಿಳೆಯರಿಗೋಸ್ಕರನೇ ಬಿಡುಗಡೆ ಮಾಡಿರುವಂತಹ ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಯೋಜನೆ ಅಡಿಯಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಯಾರೆಲ್ಲ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾರೋ ಅವರೆಲ್ಲರ ಹತ್ರನೂ ಕೂಡ ಈ ಪಿಂಕ್ ಕಾರ್ಡ್ ಇರಲೇಬೇಕು. ಇಲ್ಲ ಅಂದ್ರೆ ಸೊ ನಿಮ್ಗೆ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ. ನೀವು ಇಷ್ಟು ದಿನ ಏನು ಆಧಾರ್ ಕಾರ್ಡ್ ತೋರಿಸಿ ಹೋಗ್ತಾ ಇದ್ರಿ, ಅದು ಇನ್ನು ಮುಂದಿನ ದಿನಗಳಲ್ಲಿ ಸೊ ಆಗೋದಿಲ್ಲ. ಈ ಪಿಂಕ್ ಕಾರ್ಡ್ ಅನ್ನ ನೀವು ಪಡ್ಕೋಬೇಕು. ಹೇಗೆ ಪಿಂಕ್ ಕಾರ್ಡ್ ಅನ್ನ ಪಡ್ಕೋಬೇಕು, ಏನೇನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಪೂರ್ತಿಯಾಗಿರುವಂಥ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ತನಕ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ. ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಫ್ರೆಂಡ್ಸ್, ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ಬತ್ತಾಗ್ತಾರ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾನೇ ಬಹಳ ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು. ಈಗಾಗಲೇ ಗೌರ್ಮೆಂಟ್ ಅಲ್ಲಿ ಬಂದಿರುವಂತಹ ಮಹಿಳೆಯರಿಗೋಸ್ಕರ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು, ಉಚಿತ ಬಸ್ ಪ್ರಯಾಣ ಅನ್ನೋದು ತುಂಬಾ ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ತುಂಬಾನೇ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ಉಚಿತ ಬಸ್ ಪ್ರಯಾಣದಲ್ಲಿ ಈಗಾಗಲೇ 365 ಕೋಟಿ ಹೆಚ್ಚು ಪ್ರಯಾಣವನ್ನ ಮಹಿಳೆಯರು ಮಾಡಿದ್ದಾರೆ. ಅಂದ್ರೆ ಖರ್ಚು ವೆಚ್ಚಗಳು ಅಷ್ಟಾಗಿದೆ. ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಮಹಿಳೆಯರು ಆಧಾರ್ ಕಾರ್ಡ್ ಅನ್ನ ತೋರಿಸಿ ಓಡಾಡಿದ್ರೆ ಫ್ರೀಯಾಗಿ ಓಡಾಡ್ಬೋದು, ಅದು KSRTC BMTC ಬಸ್ಗಳಲ್ಲಿ. ಸೊ ಇದರಿಂದ ಸಾಕಷ್ಟು ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಜೊತೆಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಪ್ರತಿ ತಿಂಗಳು 2,000 ರೂಪಾಯಿ ಗೌರ್ಮೆಂಟ್ ಇಂದ ಕೊಡ್ತಾ ಇದೆ. ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ. ಅಂದ್ರೆ ಈಗ ನೀವೆಲ್ಲರಿಗೂ ಗೊತ್ತಿದೆ, ಒಂದ್ ಕಡೆಯಲ್ಲಿ ಹೇಳಬೇಕು ಅಂದ್ರೆ ಸೊ ಒಂದು ಮಾತ್ರೆ ಖರ್ಚಿಗಾಗಿರ್ಬೋದು, ಅಥವಾ ಅವರ ಸ್ವಂತ ಚಿಕ್ಕ ಪುಟ್ಟ ಖರ್ಚುಗಳಿಗಾಗಿರ್ಬೋದು, ಅಥವಾ ನೀವು ನೋಡ್ಬೋದು ಚಿಕ್ಕ ಸಾಮಾನು ಖರ್ಚುಗಳಿಗೆ 2,000 ರೂಪಾಯಿ ಉಚಿತ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ. ಈಗಾಗಲೇ 15 ಕಂತಿನ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರತಿಯೊಬ್ಬರ ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನು 16ನೇ ಕಂತಿನ ಹಣವನ್ನ ಸರ್ಕಾರ ಹಾಕೋದು ಡಿಲೇ ಮಾಡ್ತಾ ಇದೆ. ಸೊ ಯಾವ ಕಾರಣಕ್ಕೆ ಡಿಲೇ ಮಾಡ್ತಾ ಇದೆ, ಇದರಲ್ಲೂ ಕೂಡ ಏನಾದರೂ ಕಾರ್ಡನ್ನ ತಗೋಬೇಕಾ ಅಂತ. ಈಗಾಗಲೇ ನೀವು ನೋಡ್ಬೋದು, ಗೃಹಲಕ್ಷ್ಮಿಯನ್ನ ಯೋಜನೆಯನ್ನ ಬಿಡುಗಡೆ ಮಾಡಿದಾಗ ಸೊ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸರ್ ಅವರು ಹೇಳಿದ್ರು. ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಪಿಂಕ್ ಕಾರ್ಡ್ ಅನ್ನ ತಗೋಬೇಕು ಅಂತ ಹೇಳಿ. ಆದ್ರೆ ಎಲ್ಲೂ ಕೂಡ ಅದನ್ನ ಜಾರಿಗೆ ತಂದಿರಲಿಲ್ಲ. ಹಾಗೇನೆ ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿಯೊಬ್ರು ಕೂಡ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಅವರೆಲ್ಲರೂ ಕೂಡ ಪಡ್ಕೊತಾ ಇದ್ರು. ಆದ್ರೆ ಅದು ಅಲ್ಲಿಗೆ ಮತ್ತೆ ಸ್ಟಾಪ್ ಆಗಿತ್ತು. ಆದ್ರೆ ಈಗ ಸಾಕಷ್ಟು ಸರ್ಕಾರಕ್ಕೂ ಕೂಡ ಗೊಂದಲಗಳಾಗಿದೆ. ಸಾಕಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ನಕಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ಗಳನ್ನ ಎಲ್ಲದೂ ಇಟ್ಕೊಂಡು ಸೊ ಒಂದೇ ಮನೆಯಲ್ಲೇ ಇದ್ಕೊಂಡು 3-4 ರೇಷನ್ ಕಾರ್ಡ್ಗಳನ್ನ ಉಪಯೋಗಿಸ್ಕೊಂತ ಈ ಗೃಹಲಕ್ಷ್ಮಿ ಅನ್ನೋ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊತಾ ಇದ್ದಾರೆ. ಸರ್ಕಾರ ಸಾಕಷ್ಟು ಬಾರಿ ಇದ್ರ ಬಗ್ಗೆ ತಿಳಿವಳಿಸಿದ್ರು ಕೂಡ ಜನರು ಇದ್ರ ಬಗ್ಗೆ ಯಾವುದೇ ರೀತಿ ಡೋಂಟ್ ಕೇರ್ ಅಂದೇನೆ ಹಣವನ್ನ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಪಿಂಕ್ ಕಾರ್ಡ್ ಅನ್ನ ಜಾರಿಗೆ ತರತ್ತೆ. ಬಟ್ ಯಾವಾಗ ಅನ್ನೋದನ್ನ ಇನ್ನು ಕನ್ಫರ್ಮ್ ಮಾಡಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈಗ KSRTC ಬಸ್ಸು ಹಾಗೆ BMTC ಬಸ್ಸಲ್ಲಿ ಓಡಾಡಬೇಕು ಅಂದ್ರೆ ಪಿಂಕ್ ಕಾರ್ಡ್ನ ಕಂಪಲ್ಸರಿ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ರೂಲ್ಸ್ ಅನ್ನ ಮಾಡತ್ತೆ. ಸೊ ಇದೇ ತಿಂಗಳು ನಿಮಗೆ ಫೆಬ್ರವರಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಾಗಿತ್ತು ಆಗ ಪಿಂಕ್ ಕಾರ್ಡ್ಗಳನ್ನ ಹೇಳುವಂತಹ ಸಾಧ್ಯತೆ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಒರಿಜಿನಲ್
ಆಧಾರ್ ಕಾರ್ಡನ್ನು ಜೊತೆಗೆ ಇಟ್ಕೊಳ್ಳಿ. ಯಾರೆಲ್ಲ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಂಡಿದ್ರಿ ಅವರಿಗೆ ಅವೈಲೇಬಲ್ ಇರಲ್ಲ. ಒರಿಜಿನಲ್ ಆಧಾರ್ ಕಾರ್ಡ್ ಯಾರೆಲ್ಲ ಇರ್ತೀರ ನಮ್ಮ ಕರ್ನಾಟಕದವರಿಗೆ ಅವ್ರಿಗೆಲ್ಲರಿಗೂ ಕೂಡ ಸಿಗತ್ತೆ. ಆವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಪಡಿತಾ ಹೋಗ್ತೀರಾ. ಆದರೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಜನವರಿ 10ನೇ ತಾರೀಕಿನಿಂದ ಖಾತೆಗಳಿಗೆ ಜಮಾ ಮಾಡಬೇಕು ಅಂತ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಸ್ನೇಹಿತರೆ. ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಡಿಸೆಂಬರ್ ಎಂಡಲ್ಲಿ ಬಿಡುಗಡೆ ಮಾಡಿತು. ಈಗ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಸೊ ನೀವ್ಯಾರಾದರೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಜಿಲ್ಲೆಯವರು ಅನ್ನೋದು ಕಮೆಂಟ್ ಮಾಡಿ. ಯಾಕಂದರೆ ನೀವು ಕಮೆಂಟ್ ಮಾಡೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾರೆ, ಸರ್ಕಾರ ಕೂಡ ಗಮನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ 10ನೇ ತಾರೀಕಿಂದ ಜಮಾ ಆಗಲಿಕ್ಕೆ ಆಗುತ್ತೆ. ಯಾರೆಲ್ಲ ಪೆಂಡಿಂಗ್ ಇರೋಂಥ ಇರ್ತಾರಲ್ಲ ಅವರಿಗೆ ಪೆಂಡಿಂಗ್ ಇರುವಂಥ ಹಣ ಮೊದಲು ಜಮಾ ಆಗುತ್ತೆ. ನೆಕ್ಸ್ಟ್ ಯಾವ ಕಂತಿನ ಹಣ ಬರಬೇಕು ಆ ಕಂತಿನ ಹಣ ನಿಮಗೆ ಸಿಗುತ್ತೆ. ಯಾರಿಗೂ ಕೂಡ ಇಲ್ಲಿ ಮೋಸ ಆಗುವಂಥದ್ದಾಗಲಿ ಏನು ಕೂಡ ಆಗೋದಿಲ್ಲ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ. ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದಾದ್ರೆ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳಿಗೂ ಮೊದಲು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು KSRTC ಬಸ್, ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ BMTC ಮತ್ತು KSRTC ಬಸ್ಸಲ್ಲಿ ಸಾಕಷ್ಟು ಜನ ಮಹಿಳೆಯರಾಗಲಿ ಪುರುಷರಾಗಲಿ ಕಾಲೇಜು ವಿದ್ಯಾರ್ಥಿಗಳಾಗಲಿ ಪ್ರತಿಯೊಬ್ಬರು ಕೂಡ ಓಡಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ನಾನು ಒಂದು ವಿಡಿಯೋನ ಹಾಕಿದಾಗ ಸಾಕಷ್ಟು ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ದೀರಾ, ಹಾಗೆ ಪುರುಷರು ಕೂಡ ಕಮೆಂಟ್ ಮಾಡಿದ್ದೀರಾ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೂಡ ಕಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಫ್ರೀ ಬಸ್ನ ಸ್ಟಾಪ್ ಮಾಡಿ, ನಮಗೆ ತುಂಬ ರಶ್ ಇರುತ್ತೆ, ಕಾಲೇಜಿಗೆ ಅಥವಾ ನಮ್ಮ ಸ್ಕೂಲ್ಗೆ ಕರೆಕ್ಟಾದ ಟೈಮ್ಗೆ ಪಿಕಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ನಿಜವಾಗ್ಲೂ ಕರೆಕ್ಟು. ಯಾಕಂದರೆ ಸ್ಟೂಡೆಂಟ್ಸ್ಗಳಿಗೆ ಈಗ ನಿಮ್ಮೆಲ್ಲರಿಗೂ ಗೊತ್ತಾ ಕಾಲೇಜಿಗೂ ಹೋಗೋರು ಸ್ಕೂಲಿಗೆ ಹೋಗೋರು ಬ್ಯಾಗ್ಗಳನ್ನೇ ಎಷ್ಟು ಭಾರ ಇರುತ್ತೆ ಅಲ್ವಾ, ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಾದ್ರೆ ಸೀಟ್ ಸಿಕ್ಕಿಲ್ಲ ಅಂದರೆ ಸ್ಟೂಡೆಂಟ್ಸ್ಗಾಗಲಿ ತುಂಬಾ ಬೇಜಾರಾಗೋದು ಸಹಜ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಸೀಟನ್ನು ಬಿಟ್ಕೊಡ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಬ್ಯಾಗನ್ನು ಇಸ್ಕೊಂಡು ಇಟ್ಕೊತಾರೆ ಸ್ಟೂಡೆಂಟ್ಸ್ ಬಂದರೆ, ಇನ್ನು ಕೆಲವರು ಇಸ್ಕೊಳೋದೇ ಇಲ್ಲ. ಸೊ ಈ ತರಹ ಸಿಚುವೇಶನ್ ಕೂಡ ಆಗುತ್ತೆ. ಆದರೆ ಇಲ್ಲಿ ನೀವು ನೋಡ್ಬೋದು ತುಂಬ ಜನ ವಯಸ್ಸಾಗಿರುವಂಥವ್ರು ಬಂದರೂ ಕೂಡ ಇಲ್ಲಿ ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಸೀಟನ್ನು ಬಿಟ್ಕೊಡಲ್ಲ. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ 15% ಅಂದರೆ 15% ಟಿಕೆಟ್ ದರವನ್ನು ಕೂಡ ಸರ್ಕಾರ ಹೆಚ್ಚನ್ನು ಮಾಡಿದೆ. ಇಲ್ಲಿ ನೀವು ನೋಡ್ಬೋದು KSRTC ಬಸ್ಸು ಮತ್ತು BMTC ಬಸ್ ಆಗಿರ್ಬೋದು, ರಾಜಹಂಸ ಪ್ರತಿಯೊಂದು ಬಸ್ಗಳ ಬೆಲೆಯನ್ನು ಕೂಡ 15% ದರವನ್ನು ಹೆಚ್ಚಳವನ್ನು ಮಾಡಿದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಈಗ ಪುರುಷರು ಮಾತ್ರ ಟಿಕೆಟನ್ನು ತಗೊಂಡು ಅಂದರೆ 0 ಟಿಕೆಟ್ ಇಲ್ಲದೇ ಹಣವನ್ನು ಕೊಟ್ಟು ಟಿಕೆಟನ್ನು ತೊಗೊತಾ ಇದ್ದಾರೆ. ಅಂಥವರಿಗೆ 15% ಜಾಸ್ತಿ ಆಗಿದೆ. ಸೊ ಇದೆಲ್ಲ ಒಂದು ರೀತಿಯಲ್ಲಿ ಪುರುಷರಿಗೆ ಬೇಜಾರಾಗಿದೆ. ಸಾಕಷ್ಟು ಜನ ಮಹಿಳೆಯರು ಕೂಡ ಈ ರೀತಿ ಹಣವನ್ನು ಕೊಟ್ಟೇ ಪ್ರಯಾಣ ಮಾಡ್ತಾ ಇದ್ದಾರೆ. ಅಂತಹ ಮಹಿಳೆಯರಿಗೂ ಕೂಡ ಇದೊಂದು ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕಮೆಂಟ್ ಮಾಡಿ. ಸಾಕಷ್ಟು ಜನ ಹೇಳ್ತಾ ಇದ್ರಿ ಸರ್ಕಾರದಲ್ಲಿ ನಮ್ಮಲ್ಲಿ ಹಣ ಇದೆ, ಖಜಾನೆ ತುಂಬ ಹಣ ಇದೆ ಅಂತ ಹೇಳ್ತಾ ಇದ್ರಿ, ಮತ್ತೆ ಯಾಕೆ ಈ ಥರ ಟಿಕೆಟನ್ನು ದರವನ್ನು ಹೆಚ್ಚಳವನ್ನು ಮಾಡ್ತಾ ಇದ್ದೀರಾ, ಫ್ರೀಯನ್ನು ಕೊಡುವಂಥದ್ದು ಮಹಿಳೆಯರಿಗೆ, ನೀವು ಯಾಕೆ ಗಂಡಸರ ಮೇಲೆ ಬರೆಯನ್ನು ಎಳಿತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಕ್ವಶನ್ ಕೂಡ ಮಾಡಿದ್ದಾರೆ. ಹೌದು, ಯಾಕೆಂದರೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಟಿಕೆಟ್ ದರ ಬೆಲೆ ಜಾಸ್ತಿ ಆಗಿದೆ. ಅಲ್ಲಿ ಮಹಿಳೆಯರು ಮಾತ್ರ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂದಾಗ, ಪುರುಷರು ಅಮೌಂಟ್ ಕೊಟ್ಟು ಓಡಾಡ್ತಾ ಇದ್ದಾರೆ ಅಂದಾಗ ಎಲ್ಲರಿಗೂ ಇದು ಅನಿಸುತ್ತೆ, ಖಂಡಿತ ನಿಜ. ಬಟ್ ಏನು ಸರ್ಕಾರ ಇದನ್ನ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಖನಿಜ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಕಷ್ಟು ಜನ ಪ್ರತಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೆಲ್ಲರಿಗೂ ಕೂಡ ಚಾರ್ಜನ್ನು ಮಾಡಿ, ಯಾಕೆ ಫ್ರೀ ಬಸ್ಸನ್ನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇದು ಇವತ್ತಿನ ಬಂದಿರುವಂಥ ಒಂದು ಹೊಸ ಅಪ್ಡೇಟ್. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೊಸ ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ, ದಯವಿಟ್ಟು ಆ ಚಾನಲ್ಗೆ ಪ್ರತಿಯೊಬ್ಬರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.